ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಅಟಲ್ ಇನ್ನೋವೇಷನ್ ಮಿಷನ್, ಕರ್ನಾಟಕದ 2 ನವೋದ್ಯಮಿಗಳಿಗೆ ರಾಷ್ಟ್ರೀಯ ಯುವ ಸಾಧಕ ಗೌರವ. ಅಮೃತ ಭಾರತ ಯೋಜನೆ, ಧಾರವಾಡ ಜಿಲ್ಲೆ ಅಳ್ನಾವರ ರೈಲು ನಿಲ್ದಾಣ ಮೇಲ್ದರ್ಜೆಗೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಮತದಾರರ ನೋಂದಣಿ ಹಾಗೂ ಗಣಕೀಕರಣ ಆಗಸ್ಟ್ 8ರವರೆಗೆ ವಿಸ್ತರಣೆ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ 2 ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜಯವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಸಮಾಚಾರ ದರ್ಶನಕ್ಕಾಗಿ ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಮ್ಮ ಉತ್ಪನ್ನಗಳು FSSAI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲ ಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸೂಲ್ಗಳು ಅಥವಾ ಪೂರಕ ಆಹಾರಗಳಿವೆ. ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಅಮೃತ ಭಾರತ ಯೋಜನೆಯಡಿ ಧಾರವಾಡ ಜಿಲ್ಲೆ ಅಳ್ನಾವರ ರೈಲು ನಿಲ್ದಾಣವನ್ನು 17 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಮಂತ್ರಿಗಳಿಂದ ರೈಲು ನಿಲ್ದಾಣ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಅಮೃತ್ ಭಾರತ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಇದನ್ನು 17 ಕೋಟಿ 20 ಲಕ್ಷ ರೂಪಾಯಿದಲ್ಲಿ ಅತ್ಯಾಧುನಿಕವಾಗಿ ಅಭಿವೃದ್ಧಿಗೊಳಿಸಲಾಗಿದೆ. ಇಲ್ಲಿ ಬಂದು ನೀವು ನೋಡಿದ್ರೆ ಹೊರಗಿನಿಂದ ಎಂಟ್ರಿ ಒಂದು ಸಣ್ಣ ಏರ್ಪೋರ್ಟ್ ಗತೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನಮ್ಮ ಇಲ್ಲಿ ಕಾಂಟ್ರಾಕ್ಟರ್ ಪ್ರಸಾದ್ ಅವರು ಮಾಡಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ಇದು ವಿಶಾಲವಾದಂತಹ ಒಂದು ಸರ್ಕ್ಯುಲೇಟ್ ಏರಿಯಾ ಇದೆ. ಮುಂಭಾಗದ ವಿನ್ಯಾಸ ದಿವ್ಯಾಂಗರು ಅವರಿಗೂ ಬರಲಿಕ್ಕೆ ವ್ಯವಸ್ಥೆ ಇದೆ. ಲಿಫ್ಟ್ಗಳಿದ್ದಾವೆ. ಒಂದು FOB ಇದೆ. ಈ ರೀತಿ ಇಡೀ ದೇಶಾದ್ಯಂತ 41,000 ಕೋಟಿ ರೂಪಾಯಿದಲ್ಲಿ ಅಮೃತ್ ಭಾರತ್ ಯೋಜನೆಯಲ್ಲಿ 554 ರೈಲ್ವೆ ಸ್ಟೇಷನ್ಗಳನ್ನ ಆಧುನೀಕರಣ ಹಾಗೂ 1,559 ರೈಲ್ವೆ ಕೆಳ ಸೇತುವೆ ಅಥವಾ ಮೇಲ್ಸೇತುವೆ ಇದನ್ನು ಮಾಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ಕಾಲೇಜು ಆವರಣದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಮತದಾರ ಜಾಗೃತಿ ಸ್ವೀಪ್ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟರ್ ಲಿಸ್ಟ್ ಹೆಸರಿರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವರಿಗೆ SIR ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವ್ರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ ಎಂದು ಅವ್ರಿಗೆ ಕೋರ್ತೀನಿ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IITಯ 7ನೇ ಘಟಿಕೋತ್ಸವದಲ್ಲಿ ಪ್ರಥಮ ಬಾರಿಗೆ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಹಾಗೂ ರಾಜ್ಯಸಭಾ ಸಂಸದರಾದ ಡಾ ಸುಧಾ ಮೂರ್ತಿ ಅವರಿಗೆ
ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಎಲ್ಲರಿಗೂ ನಮಸ್ಕಾರ. ಇಟ್ ಇಸ್ ಸಮಥಿಂಗ್ ವಿಚ್ ಮೇಕ್ಸ್ ಮೀ ಇಮೋಷನಲ್ ಟು ಟೇಕ್ ಸಮಥಿಂಗ್ ಫ್ರಮ್ ಮೈ ಓನ್ ಡಿಸ್ಟ್ರಿಕ್ಟ್. I come from a teaching family and I come from a Dharwad district, and a person feels happy I get a degree from my own district, in my land, with my friends, my classmates, with my cousins. So I'm very grateful to IIT Dharwad that you have given me and honored me. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ ಭಾರತ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುವ ಗುರಿ ಹೊಂದಿದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಿಪುಣ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯ ಅಧ್ಯಾಪಕ ಎನ್ಜಿ ಗುರುಪುತ್ರನವರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು, ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ. ಗ್ರಾಮೀಣ ಭಾಗದ ಸಾಕಷ್ಟು ಪಾಲಕರು ಈ ಕಲಿಕೆಯತ್ತ ಗಮನ ಹರಿಸದೇ ಇರುವುದರಿಂದ ಕಲಿಕಾ ಸಾಧನೆಗೆ ಹಿನ್ನಡೆಯಾಗಬಹುದು. ಆದರೆ ಶಾಲೆಯೊಂದಿಗೆ ಪಾಲಕರು ಈ ಕಾರ್ಯದಲ್ಲಿ ಶಿಕ್ಷಕರಿಗೆ ಕೈಜೋಡಿಸಿ ಪ್ರೋತ್ಸಾಹಿಸುವುದರಿಂದ ಶೈಕ್ಷಣಿಕ ಪ್ರಗತಿ ಇನ್ನೂ ಪರಿಣಾಮಕಾರಿಯಾಗುವುದರಲ್ಲಿ ಸಂದೇಹವಿಲ್ಲ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ ಆಚರಿಸಲಾಯಿತು. ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ, ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ತರಾದ ಶಾರದಾ ಗೋಪಾಲ್ ದಾಬಡೆ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸೋದು ಅಷ್ಟು ಸಾರಿ ಬಳಸಿಯೇ ಮತ್ತೆ ಅದನ್ನ ಇನ್ನು ಬಳಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ಸುವಷ್ಟು ಅಥವಾ ಅದು ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿತ್ತು. ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುಧಾ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ಗಳನ್ನು ಮಾಡೋದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ನಲ್ಲಿ ಹಾಕೊಂಡ್ ಬರ್ತಿದ್ರಲ್ಲ ಅದನ್ನ ತಡಿಲಿಕ್ಕೆ ಸಾಧ್ಯ ಇದೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗೂಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.